ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹಳೆಯ ಪ್ರಶ್ನೆ ಪತ್ರಿಕೆಗಳ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೆಗಾ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ HK ನಾನ್ HK 2020ಯ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ತೆಗೆದುಕೊಂಡು ಬಂದಿದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಇದೆ, ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಪ್ರತಿನಿತ್ಯ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಮೆಗಾ ಸರಣಿಯನ್ನು ಪ್ರಾರಂಭಿಸಿದ್ದು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಇಂಪಾರ್ಟೆಂಟ್ ಕಂಟೆಂಟ್ ಅನ್ನ ಪ್ರತಿನಿತ್ಯ ಒಂದೊಂದು ಸೆಷನ್ ಅಲ್ಲಿ ಬಿಡಿಸ್ತಾ ಇದ್ದೀವಿ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಯಾವ ನದಿಯನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಎ ಆದ್ರೂ ಆಗಿರ್ಬೋದು, ಸಿ ಆದ್ರೂ ಆಗಿರ್ಬೋದು. ನೋಡಿ, ದಕ್ಷಿಣದ ಗಂಗೆ ಅಂತೇಳಿ ಗೋದಾವರಿ ಅಥವಾ ಕಾವೇರಿ ಯಾವುದೇ ಉತ್ತರ ಬರೆದ್ರೂ ಸರಿಯಾಗುತ್ತೆ. ದಕ್ಷಿಣದ ಗಂಗೆ ಅಂತ ಕರೀತಾರೆ. ಪಾಕ್ ಸ್ಟ್ರೈಟ್ ಯಾವ ಎರಡು ದೇಶಗಳನ್ನು ಪ್ರತ್ಯೇಕಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಶ್ರೀಲಂಕಾ. ಸ್ಟ್ರೈಟ್ ಅಂದ್ರೆ ಏನು? ಜಲಸಂಧಿ. ಪಾಕ್ ಜಲಸಂಧಿ ಇದೆಯಲ್ಲ, ಇದು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂಥದ್ದು ಪಾಕ್ ಜಲಸಂಧಿ. ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? ಸೊ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವ ಸಂದರ್ಭಗಳಲ್ಲಿಯೂ ಸಾರ್ವಜನಿಕ ಜನರು ಯಾರನ್ನ ಯಾವ ಸಂದರ್ಭದಲ್ಲಿಯೂ ಬಂಧಿಸಲಾಗುವುದಿಲ್ಲ, ಅರಿವುಳ್ಳ ಮತ್ತು ಜಾಮೀನು ಪಡೆಯಲಾಗದ ಅಪರಾಧವಿದ್ರೂ ಕೂಡ. ಇದು ಸರಿಯಾಗಿದೆ, ಸರಿಯಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅಂದ್ರೆ ಯಾರನ್ನ ಯಾವ ಸಂದರ್ಭದಲ್ಲಿ ಕೂಡ ಬಂಧಿಸಲಾಗೋದಿಲ್ಲ ಅನ್ನುವ ಇದು ಅರ್ಥ ಇರುವಂತ ವಾಕ್ಯ ತಪ್ಪಾಗಿದೆ. ಸೊ ಸರಿಯಾದ ವಾಕ್ಯಗಳನ್ನು ನೋಡಿ: ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಗಳಿಂದ ಜಾಸ್ತಿ ಬಂಧನದಲ್ಲಿ ಇಡಲಾಗುವುದಿಲ್ಲ. ಇದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಕರೀತಾರೆ. ಹೇಬಿಯಸ್ ಕಾರ್ಪಸ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ವ್ಯಕ್ತಿಗಳ ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರ 5 ರಿಟ್ಗಳನ್ನು ಹೊರಡಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಈ ಹೇಬಿಯಸ್ ಕಾರ್ಪಸ್ ರಿಟ್ ಪ್ರಕಾರ ಬಂಧಿಸಿದ 24 ಗಂಟೆ ಒಳಗಡೆ ವ್ಯಕ್ತಿಯನ್ನ, ಆ ಕೈದಿಯನ್ನ ಸಮೀಪದ ನ್ಯಾಯಾಲಯ ಅಥವಾ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆ: ಅರಿವಿನ ಅಪರಾಧ ಮಾಡುವ ವ್ಯಕ್ತಿಯನ್ನು ಬಂಧನ ವಾರಂಟ್ ಇಲ್ಲದೆ ಬಂಧಿಸಬಹುದು. ನೋಡಿ, ವಾರಂಟ್ ಇಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ಕೂಡ ಬಂಧಿಸಬಹುದು. ಇನ್ನು ಅಸಾಧಾರಣ ಸಂದರ್ಭಗಳು ಇಲ್ಲದೆ ಇರುವಾಗ ಯಾವ ಮಹಿಳೆಯನ್ನು ಸೂರ್ಯಾಸ್ತ ಮತ್ತು ನಂತರ ಹಾಗೂ ಸೂರ್ಯೋದಯದ ಮೊದಲು ಬಂಧಿಸಲಾಗುವುದಿಲ್ಲ. ನೋಡಿ, ಅಂದರೆ ರಾತ್ರಿ ಹೊತ್ತು ಬಂಧಿಸುವಂತಿಲ್ಲ ಅಸಾಧಾರಣ ಸಂದರ್ಭಗಳಲ್ಲಿ ಮಹಿಳೆಯರನ್ನ. ಇವು ಮೂರು ಕೂಡ ಸರಿ ಇದೆ. ಚಂಡಮಾರುತವನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಾಗಾದ್ರೆ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಆಸ್ಟ್ರೇಲಿಯಾ ವರ್ಲ್ ಪೂಲ್ ಅಂತ ಇದೆ, ಅದು ಆಕ್ಚುಲಿ ತಪ್ಪಾಗಿರುವಂಥದ್ದು. USA ಮತ್ತು ಮೆಕ್ಸಿಕೋದಲ್ಲಿ ಚಂಡಮಾರುತಕ್ಕೆ ಹರಿಕೇನ್ ಅಂತ ಕರೀತಾರೆ. ಚೀನಾದಲ್ಲಿ ಟೈಫೂನ್ ಅಂತ ಕರೀತಾರೆ. ಭಾರತದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವರ್ಲ್ ಪೂಲ್ ಇದೆಲ್ಲ ತಪ್ಪಾಗಿದೆ. ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ತುಂಗಭದ್ರಾ ನದಿಯ ದಂಡೆಯಲ್ಲಿರುವಂಥದ್ದು ಹಂಪಿ. ಹಂಪಿ ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಎಲ್ಲಿದೆ ಇದು? ತುಂಗಭದ್ರಾ ನದಿಯ ತೀರದಲ್ಲಿದೆ. ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ಆಂಟಿ ಡಿಫೆಕ್ಷನ್ ಕಾನೂನನ್ನು ಹೊಂದಿರುವಂಥದ್ದು? ಯಾವ ಅನುಸೂಚಿ? ಶೆಡ್ಯೂಲ್ ಮೀನ್ಸ್ ಅನುಸೂಚಿ. ಯಾವ ಅನುಸೂಚಿ ಆಂಟಿ ಡಿಫೆಕ್ಷನ್ ಅನ್ನ ಹೇಳುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಶೆಡ್ಯೂಲ್ 10. ಆಂಟಿ ಡಿಫೆಕ್ಷನ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ. ನೋಡಿ, ಅಂದ್ರೆ ಏನಿದು ಕಾಯ್ದೆ ಕೇಳಿದ್ರೆ, ಈ ಕಾಯ್ದೆ ಬರೋಕ್ಕಿಂತ ಮೊದಲು ಯಾವುದೇ ವ್ಯಕ್ತಿ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದ ನಂತರ ಪಕ್ಷಾಂತರ ಮಾಡಿ ಬೇರೆ ಪಕ್ಷಕ್ಕೆ ಹೋಗ್ಬೋದಿತ್ತು. ಆತ ರಾಜೀನಾಮೆ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಶೆಡ್ಯೂಲ್ 10 ನಲ್ಲಿ ಏನು ಹೇಳುತ್ತೆ ಕೇಳಿದ್ರೆ, ಯಾವುದೇ ವ್ಯಕ್ತಿ ಒಂದು ಚಿಹ್ನೆ ಅಡಿಯಲ್ಲಿ ಗೆದ್ದ ನಂತರ, ಸ್ವತಂತ್ರ ಅಭ್ಯರ್ಥಿ ಆದ್ರೆ ಓಕೆ, ಚಿಹ್ನೆ ಅಡಿಯಲ್ಲಿ ಗೆದ್ರೆ ಮತ್ತೊಂದು ಪಕ್ಷಕ್ಕೆ ಗೆದ್ದ ನಂತರ ಹೋದ್ರೆ ಹಿ ಮಸ್ಟ್ ಬಿ ರಿಸೈನ್ಡ್ ಹಿಸ್ ಪೋಸ್ಟ್ ಅಂತ, ಅವನು ತನ್ನ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗತ್ತೆ ಅಂತ. ಸೊ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಸನ್ಶಿಪ್ ಬಗ್ಗೆ ಇದೆ? ಸಿಟಿಸನ್ಶಿಪ್ ಅಂದ್ರೆ ಏನು? ಪೌರತ್ವ. ಸೊ ಯಾವ ಆರ್ಟಿಕಲ್ ಪೌರತ್ವದ ಬಗ್ಗೆ ಹೇಳುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಟಿಕಲ್ 5. ಆರ್ಟಿಕಲ್ 5 ಸಿಟಿಸನ್ಶಿಪ್ ಅಥವಾ ಪೌರತ್ವದ ಬಗ್ಗೆ ಹೇಳುತ್ತೆ. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ನ ತೆಗೆದಿದೆ. ಸೊ ಈ ಆರ್ಟಿಕಲ್ ಯಾವುದು?
ಸರಿಯಾದ ಉತ್ತರ ಆಪ್ಷನ್ ಬಿ 370. ಆರ್ಟಿಕಲ್ 370 ತೆಗೆದುಹಾಕಲಾಗಿದೆ, ವಿಶೇಷ ಸ್ಥಾನಮಾನ ಕೊಟ್ಟಿದ್ದು. ನೋಡಿ, ಆರ್ಟಿಕಲ್ 370J ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಯಾಕಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಆರ್ಟಿಕಲ್ 370J ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕದ್ದು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಹೇಳ್ತಿದ್ವಲ್ಲ, ಸೊ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಆರ್ಟಿಕಲ್ 370J. ಇದು ಕೂಡ ನೆನಪಿರಲಿ. ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲ ಯಾವ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, 6 ರಿಂದ 14 ವರ್ಷದ ವಯೋಮಾನದ ಮಕ್ಕಳು, 6 to 14. ನೋಡಿ, ಇದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರುತ್ತೆ. 6 ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವಂಥದ್ದು ಅವರ ಮೂಲಭೂತ ಹಕ್ಕು ಮತ್ತು ಒದಗಿಸುವಂಥದ್ದು ದೇಶದ ರಾಜ್ಯದ ಒಂದು ಕರ್ತವ್ಯ ಕೂಡ ಆಗಿದೆ. ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ? ಯಾವುದು ಹ್ಯೂಮನ್ ರೈಟ್ಸ್ ಅಲ್ಲಿ ಬರೋದಿಲ್ಲ ಅಂತ, ಹ್ಯೂಮನ್ ರೆಸ್ಪಾನ್ಸಿಬಿಲಿಟಿ ಅಥವಾ ಮೂಲಭೂತ ಕರ್ತವ್ಯಗಳಲ್ಲಿ ಬರಲ್ಲ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ, ಚುನಾವಣೆಗೆ ಮತ ಚಲಾಯಿಸುವುದು ಇದು ಮೂಲಭೂತ ಕರ್ತವ್ಯದ ಅಡಿಯಲ್ಲಿ ಬರೋದಿಲ್ಲ. ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಯಾವ ಕೇಸ್ನಲ್ಲಿ ವಿಸ್ತರಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಶವಾನಂದ ಭಾರತಿ. ಇದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿತ್ತು, ವಿಸ್ತರಿಸಿತ್ತು. ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸ್ಥಳೀಯ ಸರ್ಕಾರ, ಸ್ಥಳೀಯ ಸ್ವಸರ್ಕಾರ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದು. ನೋಟ್ ಮಾಡ್ಕೊಳ್ಳಿ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದು ಆರ್ಟಿಕಲ್ 73. ಇದು ಗ್ರಾಮಗಳಲ್ಲಿ ಪಂಚಾಯಿತಿ, 74 ನಗರಗಳಲ್ಲಿ ನಗರಸಭೆ ಮತ್ತು ಪುರ ಪಂಚಾಯಿತಿ ಎಲ್ಲ ಇರುತ್ತಲ್ಲ ಅದು. ಅಗತ್ಯವಾದ ಕನಿಷ್ಠ ವಯಸ್ಸಿಗೆ ಸಂಬಂಧಿಸಿದಂತೆ ಯಾವುದು ಸರಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಉಪರಾಷ್ಟ್ರಪತಿ 30 ವರ್ಷ ಅಂತ ಇದೆಯಲ್ಲ, ಇಟ್ಸ್ ರಾಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರಿಗೂ ಕೂಡ 35 ಇಯರ್ಸ್ ಆಗಿರ್ಬೇಕಾಗತ್ತೆ. ಕಾರ್ಯನಿರ್ವಾಹಕ ಅಥವಾ ಇತರೆ ಯಾವುದೇ ಅಧೀನ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲವಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕೆಳಗೆ ಕಾರ್ಯನಿರ್ವಹಿಸಲು ಆದೇಶಿಸುತ್ತೆ. ಸೊ ಯಾವ ರಿಟ್, ಆ ಆದೇಶವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಂಡಮಸ್. ಇದು ಕೂಡ 5 ರಿಟ್ಗಳಲ್ಲಿ ಪ್ರಮುಖವಾದ ಒಂದು ರಿಟ್. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶ್ಯೂರಿ, ಪ್ರೊಹಿಬಿಷನ್ ಮತ್ತು ಈ 5 ರಿಟ್ಗಳಲ್ಲಿ ಮ್ಯಾಂಡಮಸ್ ರಿಟ್ ಕೂಡ ಒಂದು. ಡಿಮೇಟ್ ಅಕೌಂಟ್ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಷೇರುಗಳ ಖರೀದಿ ಹಾಗೂ ಮಾರಾಟಕ್ಕಾಗಿ ಷೇರುದಾರರು ಈ ಖಾತೆಯನ್ನು ತೆರೀಬೇಕು. ಅಂದರೆ ಈ ಡಿಮೇಟ್ ಅಕೌಂಟ್ ಇಲ್ಲದೆ ಯಾವುದೇ ಒಂದು ಶೇರನ್ನು ಖರೀದಿ ಮಾಡೋಕ್ಕಾಗಲಿ ಅಥವಾ ಖರೀದಿಸಿದ ಶೇರುಗಳನ್ನ ಮಾರಾಟ ಮಾಡೋಕ್ಕಾಗಲಿ ಆಗೋದಿಲ್ಲ. ಸೊ ಡಿಮೇಟ್ ಅಕೌಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾರತದ ಹೊರಗೆ ವಿತರಿಸಲಾದ ಅದರ ಭಾರತೀಯ ರೂಪಾಯಿಗಳನ್ನು ನಿಗದಿಪಡಿಸಿದ ಬಾಂಡ್ಸ್ಗಳನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಸಾಲಾ ಬಾಂಡ್ಸ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮಸಾಲಾ ಬಾಂಡ್ಸ್. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಟಿಕಲ್ 17. ಆರ್ಟಿಕಲ್ 17. ಸರ್ಕಾರಿಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಣಕಾಸು ವಲಯದಲ್ಲಿ NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಯಾವುದನ್ನು ಸೂಚಿಸುತ್ತೆ? NPA ಮತ್ತು ಸ್ಟ್ರೆಸ್ಡ್ ಅಸೆಟ್ಸ್ ಯಾವುದನ್ನು ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ಯಾಂಕುಗಳನ್ನು ಸೂಚಿಸುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ಬಳಕೆದಾರರ ಅರಿವಿಲ್ಲದೆ ಅನಗತ್ಯ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವುದು ಮತ್ತು ಇಂಟರ್ನೆಟ್ ಬಳಕೆ, ಡಾಟಾ ಮತ್ತು ಇತರ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವುದು, ಇದಕ್ಕೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಇದಕ್ಕೆ ಸ್ಪೈವೇರ್ ಅಂತ ಕರೀತಾರೆ. ಸ್ಪೈವೇರ್ ಅಂತ ಕರೀತಾರೆ. ಮಿನಾಮಟ ರೋಗ ಯಾವ ಒಂದು ಲೋಹದಿಂದ ಬರುತ್ತೆ? ಸರಿಯಾದ ಉತ್ತರ ಮಿನಾಮಟ ರೋಗ ಪಾದರಸದಿಂದ ಬರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರಕು ಮತ್ತು ಸೇವಾ ತೆರಿಗೆ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್,
ಇದು ಯಾವ ರೀತಿಯ ಒಂದು ತೆರಿಗೆ ಪದ್ಧತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪರೋಕ್ಷ ತೆರಿಗೆ ಆಗಿದೆ. ಸ್ನೇಹಿತರೆ, GST ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ, 2025ರಲ್ಲಿ ಇದರ ಸ್ಲ್ಯಾಬ್ ಅನ್ನು ತಿದ್ದುಪಡಿ ಮಾಡಿ 2 ಸ್ಲ್ಯಾಬ್ಗೆ ಇದನ್ನು ನಿಗದಿಪಡಿಸಲಾಯಿತು. ಸೊ GSTಯ ಈ ಸ್ಲ್ಯಾಬ್ ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದು. ಸೊ ಈ ವಿಶೇಷ ವಿಡಿಯೋದಲ್ಲಿ GST ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಭ್ಯವಿದೆ, ಆ ವಿಡಿಯೋವನ್ನು ನೋಡಿ. RBI ಮಾನಿಟರಿ ಪಾಲಿಸಿಯ ಸಂಬಂಧದಲ್ಲಿ CRR ಎಂಬ ಪದ ಸೂಚಿಸುತ್ತೆ. ಏನಿದು CRR ಅಂದರೆ ಏನು? ಸೊ ಸರಿಯಾದ ಉತ್ತರ CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಕ್ಯಾಶ್ ರಿಸರ್ವ್ ರೇಷಿಯೋ. ಮನುಷ್ಯನ ಹೃದಯವು ಯಾವ ವ್ಯವಸ್ಥೆಯ ಒಂದು ಭಾಗವಾಗಿದೆ? ಸರಿಯಾದ ಉತ್ತರ ಇದು ಸಾರಿಗೆ ವ್ಯವಸ್ಥೆ. ಅಂದರೆ ಮನುಷ್ಯನ ಹೃದಯ ಇದೆಯಲ್ಲ, ಇದು ರಕ್ತವನ್ನು ಸಂಚಾರ ಮಾಡೋದು, ರಕ್ತ ಸಾರಿಗೆ, ರಕ್ತ ಸಂಚಾರಕ್ಕೆ ಒಂದು ಭಾಗವಾಗಿದೆ. ಖಾದ್ಯ ಶ್ರೇಣಿ ಅಥವಾ ಫುಡ್ ಚೈನ್ ಅಂತ ಕರಿತೀವಲ್ಲ, ಇದರಲ್ಲಿ ಹುಲ್ಲು ತಿನ್ನುವ ಪ್ರಾಣಿ ಜಾತಿಯನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಹುಲ್ಲು ತಿನ್ನುವ ಪ್ರಾಣಿಗಳಿಗೆ ಪ್ರೈಮರಿ ಗ್ರಾಹಕರು ಅಥವಾ ಪ್ರಾಥಮಿಕ ಗ್ರಾಹಕರು ಅಂತ ಕರೀತಾರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಓ ಪಾಸಿಟಿವ್. ಆಕ್ಚುಲಿ ಇದಕ್ಕೆ ಓ ನೆಗೆಟಿವ್. ಯೂನಿವರ್ಸಲ್ ಡೋನರ್ ಓ ಪಾಸಿಟಿವ್ ಆಗಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದು ನವೀಕರಿಸಲಾಗದ ಶಕ್ತಿಯ ಮೂಲ? ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಸರಿ ಉತ್ತರ ಆಪ್ಷನ್ ಡಿ, ಕಲ್ಲಿದ್ದಲು ಶಕ್ತಿ. ಯಾಕಂದ್ರೆ ಇದು ಅಂದರೆ ನಾನ್ ರಿನ್ಯೂವಬಲ್ ಸೋರ್ಸ್ ಅಂದರೆ ಖಾಲಿಯಾಗುವ ಸಂಪತ್ತು ಅಂತ. ಖಾಲಿಯಾಗುವ ನೈಸರ್ಗಿಕ ಸಂಪನ್ಮೂಲ ಅಂತ. ಅಂದರೆ ಕಲ್ಲಿದ್ದಲು ಒಂದಲ್ಲ ಒಂದಿನ ಖಾಲಿ ಆಗುತ್ತೆ ಅಂತ. ಉಬ್ಬರವಿಳಿತ ಶಕ್ತಿ ಇದೆಯಲ್ಲ, ಇದು ಸಮುದ್ರ ಇರುವವರೆಗೂ ಇರುತ್ತೆ. ಪವನ ಶಕ್ತಿ ಭೂಮಿಯಲ್ಲಿ ಗಾಳಿ ಬೀಸುವವರೆಗಿರುತ್ತೆ. ಸೌರಶಕ್ತಿ ಇದು ಶಾಶ್ವತವಾಗಿರುವಂಥದ್ದು. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಪರ್ಮೆಂಟೇಷನ್ ಅಂತ ಕರೀತಾರೆ. ಪರ್ಮೆಂಟೇಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಸ್ಯದ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಯೋಗಕ್ಷೇಮಕ್ಕೆ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಲೋರಿನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ತೀರುವೆ ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, NPCI. ಜಾರ್ಜ್ ಫ್ಲಾಯ್ಡ್ ಸಾವಿಗೆ ಪೊಲೀಸರ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, USA, ಅಮೆರಿಕ. ಜನಾಂಗೀಯ ಕ್ರಾಂತಿ ರೀತಿಯೇ ಉಂಟಾಯ್ತು. ಇಲ್ಲಿ ಕಪ್ಪು ಜನಾಂಗೀಯದವರು ಬಿಳಿಯರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಕೆಳಗೆ ಕೊಟ್ಟಿರುವ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ತುಮಕೂರಿನಲ್ಲಿ ಇರುವಂಥದ್ದು. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಸರಿಯಾದ ಉತ್ತರ ಹೊಂದಾಣಿಕೆ ಆಗಿಲ್ಲ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಡಿ ಪೆಲಾಗ್ರಾ ತಪ್ಪಾಗಿದೆ. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು ಕೇಳಿದ್ರೆ ರಿಕೆಟ್ಸ್. ಉಳಿದೆಲ್ಲ ಸರಿ ಇದೆ ನೋಡಿ. ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಎ ಇರುಳುಗುರುಡು, ವಿಟಮಿನ್ B1 ಬೇರೆ ಬೇರೆ, ವಿಟಮಿನ್ ಡಿ ರಿಕೆಟ್ಸ್ ಆಗಬೇಕಿತ್ತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಾಹನಗಳಲ್ಲಿ ಅಡ್ಡನೋಟ ಮತ್ತು ಹಿಂದಿನ ನೋಟಗಳಿಗೆ ಉಪಯೋಗಿಸುವ ಕನ್ನಡಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾನ್ವೆಕ್ಸ್ ಕನ್ನಡಿ. ಕಾನ್ವೆಕ್ಸ್ ಕನ್ನಡಿ, ಪೀನ ಮಸೂರದ ಕನ್ನಡಿ. ಕೆಳಗಿನ ಯಾವುದು ವೈರಸ್ನಿಂದ ಆಗುವ ರೋಗ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ, ಟೈಫಾಯ್ಡ್. ಯಾಕೆ ಇದು ಟೈಫಾಯ್ಡ್ ವೈರಸ್ನಿಂದ ಆಗಲ್ಲ ಕೇಳಿದ್ರೆ, ಇದು ಸಾಲ್ಮೊನೆಲ್ಲಾ ಟೈಫೆ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಸಾಲ್ಮೊನೆಲ್ಲಾ ಟೈಫೆ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಹಾಗಾಗಿ ಇದು ವೈರಸ್ನಿಂದ ಬರಲ್ಲ. ಇನ್ನು COVID-19, SARS, ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಇವೆಲ್ಲವೂ ಕೂಡ ವೈರಸ್ಸಿಂದ ಬರ್ತವೆ. ಕೆಳಗಿನ ದೇಶಗಳಲ್ಲಿ ಡ್ಯಾಶನ್ನು ಬಿಟ್ಟು ಯಾವುದನ್ನು ಬಿಟ್ಟು ಉಳಿದವೆಲ್ಲ G7 ರಾಷ್ಟ್ರಗಳಾಗಿವೆ. G7 ಕಂಟ್ರೀಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಇಂಡಿಯಾ. ಭಾರತ G7 ಕಂಟ್ರಿಯ ಪಟ್ಟಿಯಲ್ಲಿ ಇಲ್ಲ.
ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ? ತವಾಂಗ್ ಕಣಿವೆ. ಸೊ ತವಾಂಗ್ ವ್ಯಾಲಿ ಇರೋದು ಅರುಣಾಚಲ್ ಪ್ರದೇಶದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ICAMR ಅನ್ನ ಸೂಚಿಸುತ್ತೆ? ICAMR ಇದರ ವಿಸ್ತೃತ ರೂಪ, ಅಬ್ರಿವೇಷನ್ ಕೇಳಿದ್ದಾರೆ. ಸೊ ICAMR ಅಂದ್ರೆ ಆಪ್ಷನ್ ಸಿ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಜೋಡಿ ಸರಿ ಇಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಸುಕೋಯ್ ಇದೆಯಲ್ಲ ಇದು UKದಲ್ಲ. ಇವೆಲ್ಲವೂ ಕೂಡ ಯುದ್ಧ ವಿಮಾನಗಳು. ಸುಕೋಯ್ ಇದೆಯಲ್ಲ ಇದು UKದಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸಂಯೋಜನೆ ಸರಿ ಇಲ್ಲ? ಅದರ ಅಧ್ಯಕ್ಷರು ಮತ್ತೆ ಅದರ ಒಂದು ಸಂಸ್ಥೆಗಳ ಹೆಸರಿದೆ. ಯಾವುದು ಸರಿ ಇಲ್ಲ ಕೇಳಿದ್ರೆ ಆಪ್ಷನ್ ಬಿ, ಸತ್ಯ ನಾಡೆಲ್ಲ ಆಪಲ್ ಕಂಪನಿ ತಪ್ಪಾಗಿದೆ. ನಮಸ್ತೆ ಟ್ರಂಪ್ ರ್ಯಾಲಿ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು? ಸರಿ ಉತ್ತರ ಆಪ್ಷನ್ ಸಿ, ಅಹಮದಾಬಾದಲ್ಲಿ ನಡೆದಿದ್ದು. ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂತಹ ಬಿಟ್ಕಾಯಿನ್ ಅಂದ್ರೆ ಏನು? ಸೊ ಬಿಟ್ಕಾಯಿನ್ ಅಂದ್ರೆ ಆಪ್ಷನ್ ಬಿ, ಇದೊಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಆಗಿದೆ. ಕ್ರಿಪ್ಟೋ ಕರೆನ್ಸಿ. ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನಲ್ಲಿ ಚೀಫ್ ಎಕನಾಮಿಸ್ಟ್ ಪದವಿಯಲ್ಲಿದ್ದಾರೆ? ಸರಿ ಉತ್ತರ ಆಪ್ಷನ್ ಬಿ, ಗೀತಾ ಗೋಪಿನಾಥ್. ರೋಹಿಂಗ್ಯಾ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶಗಳಿಂದ ಇದ್ದಾರೆ? ರೋಹಿಂಗ್ಯಾ ವಲಸಿಗರು. ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾನ್ಮಾರ್. ಇಂಡಿಯಾ ಸೈನ್ಸ್ ಕಾಂಗ್ರೆಸ್ 2020 ಯಾವ ನಗರದಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರಲ್ಲಿ ನಡೆದಿತ್ತು. 2020ರಲ್ಲಿ ನಡೆಯುತ್ತಿದ್ದ ಒಲಿಂಪಿಕ್ಸ್ 2021ಕ್ಕೆ ಮುಂದೂಡಲಾಗಿ ಯಾವ ದೇಶದಲ್ಲಿ ನಡೆಯಿತು? ಸರಿಯಾದ ಉತ್ತರ 2021ರ ಒಲಿಂಪಿಕ್ಸ್ ಎಲ್ಲಿ ನಡೀತು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಪಾನ್. ಅಪ್ಲಿಕೇಶನ್ ಮಣಿ ಮೊಬೈಲ್ ಆಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನು ದೃಗ್ಗೋಚರವಾಗದಿರುವವರಿಗಾಗಿ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಯಾವುದು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಂಗ್ಕಾಂಗ್ ಪ್ರದೇಶ ಮೊದಲು ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಇತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಿಟನ್ನ ಒಂದು ಆಳ್ವಿಕೆಯಲ್ಲಿ ಇತ್ತಿದು. ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ದಿಶಾ ಪೊಲೀಸ್ ಸ್ಟೇಷನ್ ಸ್ಥಾಪಿಸಲಾಯಿತು? ಫಸ್ಟ್ ದಿಶಾ ಪೊಲೀಸ್ ಸ್ಟೇಷನ್. ಸರಿಯಾದ ಉತ್ತರ ಆಪ್ಷನ್ ಎ, ಆಂಧ್ರ ಪ್ರದೇಶ್. ಇತ್ತೀಚೆಗೆ ನವೀನ ಸ್ಪರ್ಧೆ ಡೇ ಟು ಡ್ರೀಮ್ ಅನ್ನ ಯಾವುದರಿಂದ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಡೇ ಟು ಡ್ರೀಮ್. ಆಪ್ಷನ್ ಸಿ, DRDO. ಯಾವ ಆ್ಯಪ್ COVID-19ಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಸುರಕ್ಷಾ ಆ್ಯಪ್. 4ರಿಂದ ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಅಂಕಿಯ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ, 996. ಡಾಕ್ಟರ್ ರೋಗ ನಿರ್ಣಯ ಡಯಾಗ್ನೋಸಿಸ್ ಮಾಡಿದ್ರೆ ಜಡ್ಜ್ ಏನು ಮಾಡ್ತಾರೆ? ಸರಿಯಾದ ಉತ್ತರ ಜಡ್ಜ್ ಏನು ಮಾಡ್ತಾರೆ ಕೇಳಿದ್ರೆ ಜಡ್ಜ್ ತೀರ್ಪನ್ನು ಕೊಡ್ತಾರೆ, ನ್ಯಾಯ ನಿರ್ಣಯವನ್ನು ಮಾಡ್ತಾರೆ. ಒಂದು ರೈಲು 140 ಕಿಲೋಮೀಟರ್ ಉದ್ದ ಇದೆ, 54 ಕಿಲೋಮೀಟರ್ ಪರ್ ವೇಗದಲ್ಲಿದೆ, 30 ಸೆಕೆಂಡ್ನಲ್ಲಿ ಒಂದು ಸೇತುವೆಯನ್ನು ದಾಟುತ್ತೆ. ಹಾಗಾದ್ರೆ ಆ ಸೇತುವೆಯ ಉದ್ದ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 310 ಮೀಟರ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಅನ್ನು ನೀಡಿದ್ದೀವಿ. ಮೆಂಟಲ್ ಎಬಿಲಿಟಿ. ಸೊ ಈ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸಲ್ಲಿ 33 ಚಾಪ್ಟರ್ಗಳಿದ್ದು ಕಂಪ್ಲೀಟ್ ಆಗಿ ಎಲ್ಲ ಒಂದು ಮೆಂಟಲ್ ಎಬಿಲಿಟಿ ಚಾಪ್ಟರ್ನ ಇದರಲ್ಲಿ ಕವರ್ ಮಾಡಿದ್ದೀವಿ. 33 ಚಾಪ್ಟರ್ ಇದೆ. ಅದರಲ್ಲಿ ರೈಲಿನ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಕೂಡ ಒಂದು ಚಾಪ್ಟರ್ಲಿ ಬಿಡಿಸಿದ್ದೀವಿ. ಸೊ ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ 100% ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಆಗಿರುವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಚಾಪ್ಟರ್ಗಳು ಸಿಗ್ತವೆ. ಸೊ ಈ ಒಂದು ಪ್ಲೇಲಿಸ್ಟನ್ನು ಸದುಪಯೋಗ ಮಾಡಿಕೊಳ್ಳಿ. ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CODS ಯಾರು? CDS ಅಂತಲೂ ಕೂಡ ಕರಿತೀವಿ. ಸೊ ಸರಿಯಾದ ಉತ್ತರ ಮೊದಲ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರು ಕೇಳಿದ್ರೆ ಆಪ್ಷನ್ ಬಿ, ಜನರಲ್ ಬಿಪಿನ್ ರಾವತ್.
ದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಯಾವುದನ್ನು ಪ್ರತ್ಯೇಕಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ ಮತ್ತು ಚೀನಾವನ್ನು ಪ್ರತ್ಯೇಕಿಸುತ್ತೆ. ಇಂಡಿಯಾ ಆ್ಯಂಡ್ ಚೀನಾ. 5, 7, 11 ಇದರ ಮುಂದಿನ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಇದರ ಮುಂದಿನ ಸಂಖ್ಯೆ ಆಪ್ಷನ್ ಸಿ 17. ಕೆಳಗಿನ ಲೈನ್ ಚಾರ್ಟ್ ಅನ್ನು ಪರಿಶೀಲಿಸಿ ಉತ್ತರ ಕೊಡಿ ಅಂತ ಹೇಳಿದರೆ, ಲೈನ್ ಗ್ರಾಫ್ ಅನ್ನು ನೋಡಿಕೊಂಡು ಸೊ ಬ್ರಾಂಚ್ಗಳ ಸಂಖ್ಯೆ ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ 1980 ಇಂದ 81 ಮತ್ತು 2020 21ರವರೆಗೆ ಶೇಕಡಾವಾರು ಹೆಚ್ಚಳವನ್ನು ಗುರುತಿಸಿ ಅಂತ ಕೇಳಿದರೆ 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 700%. ಕೊಟ್ಟಿರೋ ಅನುಪಾತ ಸರಿಸಮವಾದ ಸಂಖ್ಯೆ ಕಂಡುಹಿಡಿಯಿರಿ. 2:66ಗೆ ಸಮನಾದ ಸಂಖ್ಯೆ ಯಾವುದು? ಸರಿಯಾದ ಉತ್ತರ 2:66. ಇದಕ್ಕೆ ಸರಿಯಾದ ಸಮನಾದ ಸಂಖ್ಯೆ ಆಪ್ಷನ್ ಬಿ 18. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನದಲ್ಲಿ ಮಹಿಳೆಯನ್ನು ತೋರಿಸಿ ಈ ರೀತಿ ಹೇಳ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಹಾಗಾದರೆ ಆ ವ್ಯಕ್ತಿ ಮಹಿಳೆಗೆ ಹೇಗೆ ಸಂಬಂಧ? ಸರಿಯಾದ ಉತ್ತರ ಆಪ್ಷನ್ ಎ ಸೋದರ. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಚಾನಲಲ್ಲಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸನ್ನು ನೀಡಿದ್ದೀವಿ. ಮೆಂಟಲ್ ಎಬಿಲಿಟಿಯ ಕಂಪ್ಲೀಟ್ 33 ಚಾಪ್ಟರ್ಸ್, ವಯಸ್ಸಿಗೆ ಸಂಬಂಧಿಸಿದಂಥ ಲೆಕ್ಕಗಳು, ಪ್ರತಿಬಿಂಬದ ಲೆಕ್ಕಗಳು, ರೈಲಿಗೆ ಸಂಬಂಧಿಸಿದ ಲೆಕ್ಕಗಳು ಅಥವಾ ಬೇರೆ ಎಲ್ಲ ಚಾಪ್ಟರ್ಗಳನ್ನು ಕೂಡ ಕವರ್ ಮಾಡಿದ್ದೀವಿ. ಸೊ ಇದರ ಸದುಪಯೋಗ ಮಾಡ್ಕೊಳ್ಳಿ. 100% ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಎನಫ್. ಈ ಒಂದು ಪ್ಲೇ ಲಿಸ್ಟನ್ನು ನೋಡಿದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಕವರ್ ಆಗುತ್ತೆ. ಇನ್ನು 61ನೇ ಪ್ರಶ್ನೆ, ಒಂದು ಪುಸ್ತಕ 80 ರೂಪಾಯಿಗೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದ್ರೆ ಅದರ ಮಾರಾಟದ ಬೆಲೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ 104 ರೂಪಾಯಿ. ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡ್ತಾನೆ. ಶರ್ಟ್ ಬಟನ್ನ ಸುತ್ತಳತೆ 31.4 ಮಿಲಿಮೀಟರ್ ಇದೆ. ಹಾಗಾದರೆ ಬಟನ್ನ ತ್ರಿಜ್ಯ ಎಷ್ಟು? ಸರಿಯಾದ ಉತ್ತರ ತ್ರಿಜ್ಯ 5 ಮಿಲಿಮೀಟರ್ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 153. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು 17 ಅಂದರೆ ಸರಾಸರಿ 17 ಇದೆ, ಮೊತ್ತ 9 ಇದೆ. 17 9 153 ಆ ರೀತಿ. IXZ WKVL ಮುಂದಿನ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ 64ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯು ಆಗುತ್ತೆ. A - B = B - A ಆದರೆ ಕೆಳಗಿನ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಎ A = B. 6, 9, 12, 15, 18ರಿಂದ ಭಾಗಿಸಿದಾಗ ಕನಿಷ್ಠ ಸಂಖ್ಯೆ ಪ್ರತಿ ಪ್ರಕರಣದಲ್ಲಿ ಅದೇ ಉಳಿದ 2 ಬಿಡುತ್ತೆ. ಆ ಕನಿಷ್ಠ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ 182 182. EJOT-YDIN VAFK ಬಿಟ್ಟೆ ಸ್ಥಳ ತುಂಬಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ BGLQ. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ಇದು ಕೆಳಗಿನ ಯಾವ ವ್ಯಕ್ತಿತ್ವದ ಪ್ರಸಿದ್ಧ ಉಲ್ಲೇಖವಾಗಿದೆ? ಯಾರು ಹೇಳಿದ್ದು ಇದನ್ನ? ಸರಿ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಹೇಳಿದ್ದು. ಬ್ರೆಕ್ಸಿಟ್ ಈ ಪದದ ಅರ್ಥ ಏನು? ಸರಿಯಾದ ಉತ್ತರ ಬ್ರೆಕ್ಸಿಟ್ ಪದದ ಅರ್ಥ ಆಪ್ಷನ್ ಬಿ ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ನಿರ್ಗಮಿಸಿತು ಅಂತ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ NCAER ಇದರ ವರದಿ ಪ್ರಕಾರ ಪ್ರಪಂಚದ ಅತಿದೊಡ್ಡ ಬಡತನ ವಿರೋಧಿ ಕಾರ್ಯಕ್ರಮ ಯಾವುದು? ಸರಿ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ MNREGS. ಉದ್ಯೋಗ ಖಾತ್ರಿ ಅಂತೀವಲ್ಲ ಅದು. ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವಗಳಲ್ಲಿ ಒಂದಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಪರಸ್ಪರ ಸಹಕಾರ ಮತ್ತು ಗೌರವ ಇಲ್ಲದೆ ಇರೋದು ಇದಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಅತ್ಯುನ್ನತ ನಾಗರಿಕ ಗೌರವ ದೊರಕಿದೆ? ಸರಿಯಾದ ಉತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರಿಗೆ ಕೂಡ ಸಿಕ್ಕಿದೆ, ನೆನಪಿರಲಿ.
ಕೆಳಗಿನ ಯಾವುದು ಅತ್ಯಂತ ಹಳೆಯ ಕನ್ನಡದ ಪತ್ರಿಕೆಯಾಗಿದೆ? ಸರಿಯಾದ ಉತ್ತರ ಹಳೆಯ ಕನ್ನಡದ ಪತ್ರಿಕೆ. ಈಸಿ ಇದೆ ಪ್ರಶ್ನೆ. ಮಂಗಳೂರು ಸಮಾಚಾರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸ್ತೀವಿ? ಸರಿಯಾದ ಉತ್ತರ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಆಪ್ಷನ್ ಬಿ, ಜೂನ್ 5ರಂದು ಆಚರಿಸ್ತೀವಿ. ಯಾರನ್ನ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ? ಅರ್ಥಶಾಸ್ತ್ರದ ಪಿತಾಮಹ. ಸರಿಯಾದ ಉತ್ತರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಬಿ, ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಎಲ್ಲಿದೆ? ಸರಿಯಾದ ಉತ್ತರ ಇದು ಎಲ್ಲಿದೆ ಕೇಳಿದ್ರೆ ಇದು ನ್ಯೂಯಾರ್ಕ್ ಸಿಟಿಯಲ್ಲಿರುವಂಥದ್ದು. ಎಲ್ಲಿದೆ ಇದು? ಇದು ಜರ್ಮನಿಯ ಹೇಗ್ನಲ್ಲಿ ಇರುವಂಥದ್ದು. ಹೇಗ್. ಕರ್ನಾಟಕದ ಯಾವ ಉತ್ಪನ್ನ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಅನ್ನು ಸ್ವೀಕರಿಸಿಲ್ಲ? ಯಾವುದಕ್ಕೆ GI ಟ್ಯಾಗ್ ಸಿಕ್ಕಿಲ್ಲ? ಸರಿಯಾದ ಉತ್ತರ ಯಾವುದಕ್ಕೆ ಸಿಕ್ಕಿಲ್ಲ ಕೇಳಿದ್ರೆ ಕೂರ್ಗ್ ಅಡಿಕೆಗೆ ಸಿಕ್ಕಿಲ್ಲ. ಉಳಿದವು ಎಲ್ಲವೂ ಸಿಕ್ಕಿದೆ. ನಂಜನಗೂಡು ಬಾಳೆ, ಚನ್ನಪಟ್ಟಣದ ಆಟಿಕೆ, ಮೈಸೂರು ಸಿಲ್ಕ್ ಎಲ್ಲವಕ್ಕೂ ಸಿಕ್ಕಿದೆ. ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿರುವಂತಹ ಪ್ರಸ್ತುತವಾಗಿರುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾರಜನಕ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಎಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ಇರುವಂಥದ್ದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದೆಯಲ್ಲ, ಇದು ಪೂನಾದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ COVID-19 ಪ್ರಕರಣ ಯಾವ ರಾಜ್ಯದಲ್ಲಿ ದೃಢೀಕರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೇರಳದಲ್ಲಿ. ಕೇರಳ ಫಸ್ಟ್ ಕೋವಿಡ್. ಕೆಳಗಿನ ಯಾವುದು ಕಾಳಿದಾಸನಿಂದ ರಚಿಸಲ್ಪಟ್ಟಿಲ್ಲ? ಈಸಿ ಇದೆ. ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ ಬರೆದಿದ್ಯಾರು? ಕರ್ನಾಟಕದ ಮೊದಲ ರಾಷ್ಟ್ರಕವಿ, ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು. ರಾಷ್ಟ್ರಕವಿ ಕೂಡ ಹೌದು ಇವರು, ಗೋವಿಂದ ಪೈ ನಂತರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಮುಂಬೈನಲ್ಲಿ ಇರುವಂಥದ್ದು. RBIನ ಹೆಡ್ ಕ್ವಾರ್ಟರ್. ಕೆಳಗಿನ ಯಾರು ಕನ್ನಡದ ರೈತ ಗೀತೆಯನ್ನು ರಚಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕುವೆಂಪು. ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂದರೆ ಏನು? ಸರಿಯಾದ ಉತ್ತರ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂದರೆ ಬಹಳ ಇಂಗ್ಲಿಷರನ್ನು ಜೈಲಿನಲ್ಲಿಟ್ಟು ಕೋಟೆಯ ಒಂದು ಚಿಕ್ಕ ಕೊಠಡಿಯಲ್ಲಿ ಸೀಮಿತಗೊಳಿಸಲಾಗಿತ್ತು. ಅದರಲ್ಲಿ ಬಹಳ ಜನ ಪ್ರಾಣ ಬಿಟ್ಟರು. ಇದಕ್ಕೆ ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಅಂತ ಕರಿತೀವಿ. ಕೆಳಗಿನ ಯಾವ ಗವರ್ನರ್ ಜನರಲ್ ಜಮೀನ್ದಾರಿ ಸಿಸ್ಟಮ್ ಅನ್ನ ಭಾರತದಲ್ಲಿ ಜಾರಿಗೆ ತಂದನು? ಸರಿಯಾದ ಉತ್ತರ ಆಪ್ಷನ್ ಡಿ, ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರಿ ಪದ್ಧತಿ. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಾಯ್ತಾ? ಮಿಲಿಟರಿ ಸುಧಾರಣೆಗಳಾದ ಹುಲಿಯಾ ಮತ್ತು ಧಾಗ್ ಅನ್ನು ಯಾವುದರಿಂದ ಪರಿಚಯಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಲ್ಲಾವುದ್ದೀನ್ ಖಿಲ್ಜಿ. 7 ವರ್ಷಗಳ ಕದನ 1956 to 63 ಆಯ್ತಲ್ಲ, ಯಾವ ದೇಶಗಳ ನಡುವೆ ನಡೀತು? ಸರಿಯಾದ ಉತ್ತರ ಇದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಭಕ್ತಿ ಮೂವ್ಮೆಂಟ್ಗೆ ಫಲಿತಾಂಶ ಅಲ್ಲ? ಭಕ್ತಿ ಚಳವಳಿಯ ಫಲಿತಾಂಶ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಕ್ತಿ ಸಂತರು ಸಾಂಪ್ರದಾಯಿಕರಾಗಿದ್ದರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರು ಮತ್ತು ಉತ್ತೇಜಿಸಿದ್ರು. ಎಲ್ಲವೂ ಕೂಡ ತಪ್ಪಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧಿಯವರು ಯಾವ ವರ್ಷದಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಸಹಕಾರ ಚಳುವಳಿ ಪ್ರಾರಂಭಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ, 1920 1920ರಲ್ಲಿ. ಯಾರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ವಿಜಯನಗರ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಜಯನಗರ ಕಲೆ, ಶಿಲ್ಪಕಲೆ, ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನೀಯ ರೂಪ ಅಂತೇಳಿ ಪರ್ಸಿ ಬ್ರೌನ್ ಹೇಳಿರೋದು ತಪ್ಪಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ದೇಶದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಸಂಪನ್ಮೂಲಗಳ ಬಳಕೆ ಅಥವಾ ತ್ಯಾಜ್ಯ ಉತ್ಪಾದನೆಯ ವ್ಯಾಪ್ತಿಯ ಬಗ್ಗೆ ಕಲ್ಪನೆಯನ್ನು ಕೆಳಗಿನ ಯಾವುದು ಕೊಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪರಿಸರ ಹೆಜ್ಜೆ ಗುರುತು ಕೊಡುತ್ತೆ.
ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಎ. ಆಗುಂಬೆ ಘಾಟ್ ಇದೆಯಲ್ಲ, ಇದು ಶಿವಮೊಗ್ಗ ಮತ್ತು ಉಡುಪಿಯನ್ನು ಸೇರಿಸುತ್ತೆ. ರೈಟ್ ಆನ್ಸರ್. ಯಾವ ನದಿಯನ್ನು ಕರ್ನಾಟಕದ ನಯಾಗರ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಗೋಕಾಕ್ ಫಾಲ್ಸ್. ಯಾವ ಜಲಪಾತ ಆಗಬೇಕಿತ್ತು? ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಶ್ರೀರಂಗಪಟ್ಟಣ ಒಪ್ಪಂದ ಯಾವ ಯುದ್ಧದ ನಂತರ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ್ ನಡುವೆ ನಡೆದಂತಹ ಯುದ್ಧ ಆಗಿದೆ ಇದು. ಲಾರ್ಡ್ ವೆಲ್ಲೆಸ್ಲಿ. ಇವುಗಳಲ್ಲಿ ಯಾವುದೋ ಪ್ರವಾಹ ಸಂಭವಿಸಲು ಮನುಷ್ಯ ಮಾಡಿದ ಕಾರಣ ಅಲ್ಲ. 96. ರೈಟ್ ಆನ್ಸರ್ ಇದು ಆಪ್ಷನ್ ಸಿ. ಒಳಚರಂಡಿ ವ್ಯವಸ್ಥೆಗಳ ಅಗಲೀಕರಣ ಇದು ಪ್ರವಾಹ ಸಂಭವಿಸೋದಕ್ಕೆ ಕಾರಣ ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದರ ರೂಪಾಂತರ ಸಾಧ್ಯ? ಸರಿಯಾದ ಉತ್ತರ ಆಪ್ಷನ್ ಡಿ. ಗ್ರಾಫೈಟ್ನಿಂದ ವಜ್ರ ಸಾಧ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಅಟ್ಮಾಸ್ಫಿಯರ್ ಪದರಗಳನ್ನು ಕೊಟ್ಟಿದೆ. ಯಾವುದು ಭೂಮಿಯಿಂದ ಪ್ರಾರಂಭಿಸಿದೆ? ಸರಿಯಾದ ಕ್ರಮ. ಅಂದರೆ ಭೂಮಿ ಈ ರೀತಿ ಇದ್ದರೆ ಯಾವುದು ಮೇಲ್ಮುಖವಾಗಿ ಸರಿಯಾದ ಕ್ರಮ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಟ್ರೋಪೋಸ್ಫಿಯರ್, ಆಮೇಲೆ ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಸೊ ಈ ರೀತಿ ಇರುತ್ತೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಯಾವುದು? ಸರಿಯಾದ ಉತ್ತರ ಕರ್ನಾಟಕದ ಅತ್ಯಂತ ಉದ್ದವಾದ ನ್ಯಾಷನಲ್ ಹೈವೇ ಆಪ್ಷನ್ ಸಿ. NH13. ಕೊನೆಯ ಪ್ರಶ್ನೆ ಇರ್ತಿದೆ. ಗ್ರೀನ್ ರೆವಲ್ಯೂಷನ್ ಭಾರತದ ಆಹಾರ ಧಾನ್ಯಗಳನ್ನು ಸೂಚಿಸಿದರೆ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಪೆಟ್ರೋಲಿಯಂ ಉತ್ಪನ್ನಗಳು. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಾಗಿ ಒಂದು ವಿಶೇಷವಾದ ಪ್ಲೇಲಿಸ್ಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಾಗಿ ವಿಶೇಷವಾದ ಸರಣಿ ವಿಡಿಯೋಗಳನ್ನು ನೀಡಲಾಗ್ತಾ ಇದೆ. ಸೊ ಇದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ 6 to 12, 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಇತಿಹಾಸ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್. ಚಾಪ್ಟರ್ ವೈಸ್ ಇತಿಹಾಸ, ಕಾನ್ಸ್ಟಿಟ್ಯೂಷನ್ ಕೂಡ 6 to 12 ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಹಾಗೇನೆ ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಇದು ಕೂಡ 6 to 12 ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಇದು ಕೂಡ 6 to 12 ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ವಿಶೇಷವಾಗಿ ವಿಜ್ಞಾನ 6 to 12 ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಇನ್ನು ಬಹಳ ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ 2025 ಮಂತ್ಲಿ ಕರೆಂಟ್ ಅಫೇರ್ಸ್, ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ ಇದೆ. ಅದರ ಜೊತೆಗೆ ಪ್ರಮುಖ ಒಂದು ಟ್ರೆಂಡಿಂಗ್ ಟಾಪಿಕ್ ವೈಸ್ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಚಾನಲ್ ಪ್ಲೇಲಿಸ್ಟ್ ಲಭ್ಯ ಇದೆ. ಈ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಈ ಎಲ್ಲ ಪ್ಲೇಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಿನ್ನೆಯಿಂದ ನಾವು ಪೊಲೀಸ್ ಕಾನ್ಸ್ಟೇಬಲ್ ಮೆಗಾ ಸರಣಿಯನ್ನು ಪ್ರಾರಂಭಿಸಿದ್ದೀವಿ. ಈ ಪೊಲೀಸ್ ಕಾನ್ಸ್ಟೇಬಲ್ ಮೆಗಾ ಸರಣಿಯಲ್ಲಿ ಪ್ರತಿನಿತ್ಯ ನಿಮಗೆ ಒಂದೊಂದು ಟಾಪಿಕ್ ಮೇಲೆ, ಅದು ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ಬೋದು, ಇದರ ಬಗ್ಗೆ ಪ್ರತಿನಿತ್ಯ ನಿಮಗೆ ಒಂದು ಸೆಷನ್ ಅನ್ನು ನೀಡ್ತಾ ಇದ್ದೀವಿ. ಸೊ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ವಿಶೇಷವಾಗಿ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.